ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಬಾವಾ, ನೀವಾಗ್ಲೇ ಪ್ರೀತಿಲ್ ಬಿದೋಗಿದ್ದೀರಾ, ಆಮೇಲೆ ಇನ್ನೂ ಬಿದೋಗ್ತೀರಾ ಅಷ್ಟೇ. ಅತ್ತಿಗೆ ಹೆದರ್ಕೋಬೇಡಿ, ಅವರೇ ನಿಮ್ ಭಾವಿ ಯಜಮಾನ್ರು, ಇನ್ನು ಮುಂದೆ ಹೋಗಿ ಅತ್ತಿಗೆ. ಮಂಜರಿ, ನಾವಿಲ್ಲಿ ಬಂದಿದ್ದು ಯಾಕೆ? ಇವ್ರುಗಳು ನೆಮ್ಮದಿ ಎಲ್ಲ ಹಾಳು ಮಾಡಬೇಕು ಅಂತ ಅಲ್ವಾ? ಅಂದಮೇಲೆ ಏನು ಮಾಡ್ತಿದ್ಯಾ ನೀನು? ಯಾವುದು ತೊಂದರೆ ಕೊಡದೆ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ, ಏನು ವಿಷಯ? ಲೈಫಲ್ಲಿ ಎಲ್ಲದಕ್ಕಿಂತ ದೊಡ್ಡ ದಾನ ಯಾವುದು ಗೊತ್ತಾ? ಸಮಾಧಾನ. ಫಸ್ಟು ಸಮಾಧಾನವಾಗಿರು. ಮಂಜರಿ, ಈ ಮಾತನ್ನ ನೀನು ಹೇಳ್ತಿದ್ಯಾ? ಪ್ರತಿ ಸರಿ ನಾನು ಸಮಾಧಾನವಾಗಿರೋ ಕೆಲಸ ಆಗುತ್ತೆ ಅಂದಾಗೆಲ್ಲ ಬೇಗ ಬೇಗ ಅಂತಿದ್ದೆ. ಅತಿ ವೇಗ ತಿಥಿ ಬೇಗ. ತಿಥಿ ಮಾಡೋದಕ್ಕೆ ಬಂದಿದೀವಿ ಅಂದಮೇಲೆ ಸ್ವಲ್ಪ ತಾಳ್ಮೆ ಎಂದಿದ್ರೆ ಒಳ್ಳೇದಲ್ವಾ? ನಾನು ಅನ್ಕೊಂಡಿರೋದು ಮಿಸ್ ಆಗದೆ ನಡಿಬೇಕು ಅಂತಂದ್ರೆ ಕಾಲ ಕೂಡ್ ಬರ್ಬೇಕು. ಗಳಿಗೆ ನಕ್ಷತ್ರ ಎಲ್ಲ ನೋಡ್ಬೇಕಾ ನೀನು? ಮಂಜರಿ, ಆ ಶ್ರೀಮಂತ್ ನೋಡು ಎಷ್ಟು ಹ್ಯಾಪಿ ಆಗಿದ್ದಾನೆ. ನನ್ಗೆ ಆ ಫೋಟೋ ಶೂಟ್ ನೋಡ್ತಿದ್ರೆ ಹೊಟ್ಟೆ ಉರ್ದು ಬೆಂಕಿ ಆಗ್ತಿದೆ ಗೊತ್ತಾ? ಹೊಟ್ಟೆಗೆ ಬೆಂಕಿ ಬಿದ್ರೆ ನೀರ್ ಕುಡಿ, ಇಲ್ಲ ಅಂತಂದ್ರೆ ಐಸ್ ಕ್ರೀಮ್ ತಿನ್ನು. ಅದನ್ ಬಿಟ್ಟು ನನ್ ತಲೆ ತಿನ್ಬೇಡ. ಮಂಜರಿ, ವಿಷಯ ಸಿಂಪಲ್ ಆಗಿದೆ. ನಾನ್ ನೇರವಾಗಿ ಹೋಗಿ ಶ್ರೀಮಂತ್ಗಾಗ್ಲಿ ಸಪ್ತಮಿಗಾಗ್ಲಿ ತೊಂದರೆ ಕೊಡೋದಕ್ಕಾಗಲ್ಲ. ತೊಂದರೆ ಕೊಟ್ರೆ ಅವನು ಸಡನ್ ಆಗಿ ಕೋಪ ಮಾಡ್ಕೊಳ್ಳೋದು, ರಿಯಾಕ್ಟ್ ಮಾಡೋದು ಮಾಡ್ತಾನೆ. ಅದಕ್ಕೆ ನಾನೊಂದು ಅಸ್ತ್ರ ರೆಡಿ ಮಾಡಿದ್ದೀನಿ. ಅದೇ ಅಸ್ತ್ರನ ಬ್ರಹ್ಮಾಸ್ತ್ರ ಮಾಡ್ಕೊಂಡು ಇವ್ರ ನೆಮ್ಮದಿನೆಲ್ಲ ಹಾಳು ಮಾಡೋದೆ ನನ್ ಗುರಿ. ಬರೀ ನೆಮ್ಮದಿನಷ್ಟೇ ಹಾಳು ಮಾಡಲ್ಲ, ಮತ್ತೆ ಆ ಸಪ್ತಮಿ ಶ್ರೀಮಂತ್ ಜೀವನನ ಹಾಳು ಮಾಡ್ತೀನಿ. ಹೇಗೆ? ನಾನು ಹೇಳಿರೋರೊಬ್ರು ಬರ್ಬೇಕು. ಅವರು ಬಂದ್ರೆ ಆ ಶ್ರೀಮಂತು ವಿಲವಿಲ ಒದ್ದಾಡೋದು ಗ್ಯಾರಂಟಿ. ಯಾರವರು? ಎಲ್ಲಿದ್ದಾರೆ? ಎಷ್ಟು ಗಂಟೆಗೆ ಬರ್ತಾರೆ? ಬರ್ತಾರೆ. ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತಾರೆ. ಈಗ ಅಸಲಿಯ ಆಟ ಶುರು. ಸರ್ ಹತ್ರ ಬನ್ನಿ ಸರ್, ಕೈ ಇಟ್ಕೊಳ್ಳಿ ಸರ್, ಕೈ ಇಟ್ಕೊಳ್ಳಿ ಸರ್. ಮೇಡಮ್ ಚೂರು ಬೆಂಡಾಗಿ ಮೇಡಮ್. ಸೂಪರ್. ಓಕೆ, ಇನ್ನೊಂದು ಚೂರು ಬೆಂಡಾಗಿ ಮೇಡಮ್. ಸೂಪರ್, ರೆಡಿ. ನೀನೇ ನೀನೇನೇ ನನ್ನೆದೆಯ ಮೌನ, ಉಸಿರ ಧ್ಯಾನ, ನೆಮ್ಮದಿಯ ತಾಣ, ನಿಧಿಯಂತೆ ನೀನು ಈ ಬಾಳಿಗೆ, ಬೇಕಿನ್ನು ಬೇರೆ ಏನು, ನೆರಳಂತೆ ಇರುವೆ ನಿನ್ನ ಜೊತೆಗೆ, ಸಾಕಿನ್ನು ನೀನೇ ಇನ್ನು, ನೀನೇ ನೀನೇನೆ ನನ್ನೆಲ್ಲ ಆಸೆ, ನನ್ನ ಕನಸೆ. ಮಲ್ಲಿಕಾ, ಯಾಕೋ ಶ್ರೀಮಂತ ಸ್ವಲ್ಪ ನರ್ವಸ್ ಆಗವ್ರೆ, ಒಂಚೂರು ಟಚ್ ಅಪ್ ಮಾಡಿ ರೀ. ಹುಲಿಸಿ ಮೇಲೆ ನರ್ವಸ್ ಆಗುತ್ತೇನ್ರಿ? ನಮಗೆ ಯಾವ ಟಚ್ ಅಪ್ ಬೇಡ, ನಾವು ನ್ಯಾಚುರಲ್ ಆಗಿ ಚೆನ್ನಾಗಿದ್ದೀವಿ. ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಬರ್ತಿಲ್ಲ ಶ್ರೀಮಂತ್ ಸರ್, ಅದಕ್ಕೆ ಹೇಳಿದ್ದು. ಓ ಸರಿ ಆಯ್ತು.
ಸ್ವಾಮಿ ಸ್ವಾಮಿ ಈ ಟಚಪ್ ಮೇಕಪ್ಗೆಲ್ಲ ಎಕ್ಸ್ಟ್ರಾ ಪೇಮೆಂಟ್ ಇಲ್ಲ ತಾನೆ? ಮಗ, ನೋ ಎಕ್ಸ್ಟ್ರಾ ಪೇಮೆಂಟು, ಎಲ್ಲ ಸೇರಿ ಒಟ್ಟಿಗೆ ಮಾತಾಡಿರೋದು, ನೀನೇನು ತಲೆ ಕೆಡಿಸ್ಕೋಬೇಡ. ಫ್ರೀ? ಹಾಂ ಸರಿ, ಇನ್ನೋಗಾಗಿದ್ರೆ ಮಲ್ಲಿಕ ಮೇಡಮ್ ಮಾಡಿ. ಹಾ ಸರ್. ಶ್ರೀಮಂತ್ ಸರ್, ನಿಮ್ಮ ಲುಕ್ಕು ತುಂಬ ಚೆನ್ನಾಗಿದೆ. ನಿಮ್ಮ ಡ್ರೆಸ್ಸು ಸೂಪರ್, ನಿಮ್ಮ ಹೈಟು ಪರ್ಸ್ನಾಲಿಟಿ ಇನ್ನೂ ಸೂಪರ್. ನೀವು ಯಾಕೆ ಫಿಲ್ಮ್ಗೆಲ್ಲ ಟ್ರೈ ಮಾಡಬಾರ್ದು? ಮಾಡೋಣ ಮಾಡೋಣ. ನಿಮ್ಮ ಫೇಸ್ ಇದೆಯಲ್ಲ ಸರ್, ಫೇಸು ಈ ಥರ ಸ್ಕಿನ್ ಯಾವ ಹುಡುಗಿಗೂ ಇರಲ್ಲ. ತುಂಬ ಸ್ವೀಟ್ ಆ್ಯಂಡ್ ಸಾಫ್ಟ್ ಆಗಿದೆ. ನಿಮ್ಮ ಮೀಸೆ ಮಾತ್ರ ಬೇಗ ಅಟ್ರಾಕ್ಟ್ ಮಾಡುತ್ತೆ. ಅಟ್ರಾಕ್ಟ್ ಮಾಡ್ತಿದೆ ಅಂತ ಅಟ್ಯಾಕ್ ಮಾಡ್ತಿದ್ಯಾ? ಅಕ್ಕ, ಜಲಸ ಬಾವುನ ಹತ್ರ ಒಂದ್ ಸೊಳ್ಳೆನೂ ಹೋಗ್ಬಾರ್ದು ಅಂತ ನೋಡ್ತಿದ್ಯಾ? ಆದ್ರೆ ಈಗ ಲೈನ್ ಹೊಡ್ಯಕ್ ಮಲ್ಲಿಕಾನೇ ಹೋಗಿದ್ದಾಳೆ ನೋಡು. ಅವಳೇನಾದ್ರು ಜಾಸ್ತಿ ಮಾತಾಡಿದ್ರೆ ಸೊಳ್ಳೆ ತರ ಹೊಸ್ಕಾಕ್ಬಿಡ್ತೀನಿ, ನೋಡ್ತಿರು. ಆ ಮೀಸೆಗೆ ಏನಾದರೂ ಹಚ್ತೀರಾ ಸರ್? ಆ ಥರ ಸ್ಪೆಷಲ್ ಆಗಿ ಏನು ಹಚ್ಚಲ್ಲ, ಬಿಯರ್ಡ್ ಆಯಿಲ್ ಹಚ್ತೀನಿ ಅಷ್ಟೇ. ಇಷ್ಟಿಷ್ಟೇ, ಖಾಲಿ ಆಗ್ಬಿಟ್ರೆ. ಸೂಪರ್ ಸರ್. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಿಮ್ಮ ಮದ್ವೆಗೂ ನಾನೇ ಮೇಕಪ್ ಮಾಡ್ಲಾ? ಬಟ್ ಸಖತ್ ಕಾಸ್ಟ್ಲಿ ನೀವು. ನೋಡಿ, ಕಮ್ಮಿ ಅಮೌಂಟಲ್ಲಿ ಮಾಡ್ಕೊಡ್ತೀನಿ ಅಂದರೆ ನೋಡೋಣ. ಡಿಸ್ಕೌಂಟ್ ಇರುತ್ತೆ 50%. ಹೌದಾ? 50%? ನೀವ್ಯಾರಿಗೂ ಡಿಸ್ಕೌಂಟೇ ಮಾಡಲ್ವಲ್ಲ? ಬೇರೆಯವ್ರಿಗೆ ₹1 ಕೂಡ ಬಿಡಲ್ಲ. ನಿಮ್ಗೋಸ್ಕರ ಅಂತಾನೆ 50% ಡಿಸ್ಕೌಂಟ್ ಮಾಡ್ತಿದ್ದೀನಿ. ನೀವು ನನ್ನ ಒಪ್ಕೊಳ್ಳೇಬೇಕು ಸರ್. ನೀವು ಯಾವಾಗ ಬೇಕಾದರೂ ಕಾಲ್ ಮಾಡಿ ಕರೀರಿ. ಮನೆ ಫಂಕ್ಷನ್, ಬರ್ಡೇ, ಶುಭ ಕಾರ್ಯ, ಏನೇ ಫಂಕ್ಷನ್ ಇದ್ರೂ ಬರ್ತೀರಾ? ನೀವು ಕರೆದ್ರೆ ಎಲ್ಲಿ ಬೇಕಾದರೂ ಬರ್ತೀನಿ ಸರ್. ಇವಳ ಹತ್ರ ಅಲ್ಕಿಸ್ಕೊಂಡು ಮಾತಾಡ್ತಿರೋದು ನೋಡು, ಮಾಡ್ತೀನಿರು. ಯಾಕೆ ಮೇಡಮ್, ಏನಾಯ್ತು? ನಾನೇ ಅವರಿಗೆ ಟಚ್ ಅಪ್ ಕೊಡ್ತೀನಿ. ನಾವ್ರಿಗೆ ಪೇ ಮಾಡ್ತೀವಿ, ದುಡ್ಡು ಕೊಡ್ತೀವಿ ಸಪ್ತಮಿ ಅವರೇ, ಅವರೇ ಮಾಡ್ಲಿ ಬಿಡಿ. ಮಾಡಿದ್ರೆ ಅವ್ರ ಕೆಲಸ ನಾವ್ಯಾಕೆ ಮಾಡಬೇಕು? ಅವ್ರ ಕೆಲಸ ಅವರೇ ಮಾಡ್ಲಿ ಬಿಡಿ, ದುಡ್ಡು ಕೊಡಲ್ವಾ?